ಕೃಷಿ ಉತ್ಪಾದನೆ, ರೈತರ ಆರ್ಥಿಕ ಪರಿಸ್ಥಿತಿ ಹಾಗೂ ಜೀವನ ಮಟ್ಟ ಸುಧಾರಿಸಲು ಸಮಗ್ರ ಕೃಷಿ ಪದ್ಧತಿ ತುಂಬಾ ಸಹಕಾರಿಯಾಗಿದೆ. ರೈತರು ಬೆಳೆಗಳ ಜೊತೆಗೆ ಕೃಷಿ ಅವಲಂಬಿತ ಉಪಕಸುಬುಗಳ ಸೂಕ್ತ ಸಂಯೋಜನೆಯಿಂದ ಲಭ್ಯವಿರುವ ಸಂಪನ್ಮೂಲಗಳನ್ನು ಸಮರ್ಥ ರೀತಿಯಲ್ಲಿ ಬಳಸಿಕೊಂಡು ಸುಸ್ಥಿರ ಉತ್ಪಾದನೆ ಪಡೆದು ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಅದೆಷ್ಟೋ ರೈತರು ಈ ತತ್ವವನ್ನು ಪಾಲಿಸಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಯಶಸ್ವಿ ರೈತರಾಗಿ ಹೊರಹೊಮ್ಮಿದ್ದಾರೆ. ಅಂಥವರಲ್ಲೇ ಮೊದಲಿಗರು ಯಶಸ್ವಿ ರೈತ ಮಂಜುನಾಥ್ ಅವರು. ನಂದು 4.5 ಎಕರೆ ಜಮೀನಲ್ಲಿ ಏನಿದೆಯೋ ಅಷ್ಟರಲ್ಲೂ ನಾನು ಅಂದರೆ ಸಮಗ್ರ ಬೇಸಾಯ ಮಾಡ್ತೀನಿ. ಸಮಗ್ರ ಬೇಸಾಯ ಜೊತೆಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಸಾವಯವ ಕೃಷಿ ಅಂತ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇನ್ನು ನನ್ನ 4.5 ಎಕರೆಯಲ್ಲಿ ಒಂದು 4-5 ವೆರೈಟಿ ಮಾವು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಮಾಡ್ಕೊಂಡು ನಾನೀಗ ನೋಡಿ ನೀವೇ ನೋಡ್ದಂಗೆ ಬೆಂಡೆ ಬೆಳೆದಿದ್ದೀನಿ. ಅದಾದ ನಂತರ ಅದ್ರ ಸೆಂಟ್ರಲ್ಲಿ ಮೊನ್ನೆ ಸೀಸನ್ ವೈಸು ಅವರೇ ಬೆಳ್ಕೊಂಡೆ. ಅದ್ರ ಜೊತೆ ಯಾವ್ದು ಸಜ್ಜೆ ನವಣೆ ಈ ಥರದ್ದು ಯಾವುದಾದ್ರೂ ಬೆಳ್ಕೊಳ್ತೀನಿ. ಮತ್ತೆ ಒಂದು ಸೀಸನ್ ನೋಡಿಕೊಂಡು ಕೋಸು ಬೆಳ್ಕೊಳ್ತೀನಿ. ಅದ್ರ ಜೊತೆ ಹೂವು ಬೆಳಿತೀನಿ. ನಾನು ಹೊರಗಡೆ ಏನು ತಗೊಂಡಿದ್ದೀನೋ ಜಮೀನು ಲೀಸ್ಗೆ, ಅದರಲ್ಲಿ ಕ್ಯಾಪ್ಸಿಕಮ್ ಮಾಡ್ತೀನಿ, ಹೂವು ಮಾಡ್ತೀನಿ, ಸ್ವಲ್ಪ ಟೊಮಾಟೊ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಒಂದು ಕೃಷಿ ಹೊಂಡ ಇಟ್ಕೊಂಡು ಮೀನು ಸಾಕಾಣಿಕೆ ಮಾಡ್ಕೊಳ್ತೀನಿ. ಅದಾದ ನಂತರ ಹಸು ಹೈನೋದ್ಯಮ, ಕುರಿ, ಮೇಕೆ, ಒಂದು ಅಷ್ಟು ಕೋಳಿಗಳನ್ನ ಇವೆಲ್ಲ ಜೊತೆಯಲ್ಲಿ ನಾನು ಸಮಗ್ರವಾಗಿ ಬದುಕ್ತಾ ಇರೋದ್ರಿಂದ ರೈತ ಜೀವನ ನನಗಂತೂ ಸುಖಕರವಾಗಿ. ಒಟ್ಟಾರೆಯಾಗಿ ತಾವು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಹೌದು.